ಕದನ ವಿರಾಮದ ಬಗ್ಗೆ ಪಾಕಿಸ್ತಾನದಲ್ಲೇ ಭಿನ್ನಮತ ಸೃಷ್ಟಿಯಾಗಿದೆ. ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸೇನಾ ಮುಖ್ಯಸ್ಥ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪಾಕಿಸ್ತಾನ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಸರ್ಕಾರ ಒಪ್ಪಿದ ಕದನ ವಿರಾಮಕ್ಕೆ ಅಸೀಂ ಮುನೀರ್ ಒಪ್ಪಿಲ್ಲವಂತೆ. ಅಲ್ಲಿನ ಸೇನಾ ಮುಖ್ಯಸ್ಥ ಒಪ್ಪಿಲ್ಲವಂತೆ. ಅಸೀಂ ಮುನೀರ್ ಸೂಚನೆ ಮೇರೆಗೆ ನಿನ್ನೆ ರಾತ್ರಿ ಮತ್ತೆ ದಾಳಿಯಾಗಿದ್ದು, ಪಾಕಿಸ್ತಾನದ ಸೇನೆಯಿಂದ ಭಾರತದ ಮೇಲೆ ಡ್ರೋನ್ ಅಟ್ಯಾಕ್ ಆಯ್ತಲ್ಲ ನಿನ್ನೆ ರಾತ್ರಿ, ಅದು ಪಾಕಿಸ್ತಾನ ಸೇನಾ ದಂಡನಾಯಕ ಹೇಳಿದ ಮೇಲಾಗಿದ್ದು. ಅಂದ್ರೆ ಅಲ್ಲಿ ಸರ್ಕಾರಕ್ಕೂ ಸೈನ್ಯಕ್ಕೂ ಸಂಬಂಧವೇ ಇಲ್ಲ. ಸರ್ಕಾರ ಒಂದು ನಿರ್ಧಾರ ಮಾಡುತ್ತೆ, ಸೈನ್ಯ ಮತ್ತೊಂದು ನಿರ್ಧಾರ ಮಾಡುತ್ತೆ. ಸರ್ಕಾರದ ನಿರ್ಧಾರ ಏನಿದ್ರೂ ಕೂಡ ಸೈನ್ಯ ಅದನ್ನು ಫಾಲೋ ಮಾಡೋದಿಲ್ಲ. ಭಾರತ ಹಾಗಲ್ಲ. ಭಾರತದಲ್ಲಿ ನಮ್ಮ ಸರ್ಕಾರ ಏನು ಡಿಸೈಡ್ ಮಾಡುತ್ತೋ ಅದನ್ನೇ ಸೇನೆ ಕೂಡ ಮಾಡುತ್ತೆ, ಇಂಚಿಂಚು ಫಾಲೋ ಮಾಡುತ್ತೆ. ಆದರೆ ಇಲ್ಲಿ ಪಾಕಿಸ್ತಾನದಲ್ಲಿ ವಿಷಯ ಇರೋದೇ ಬೇರೆ. ಅಲ್ಲಿನ ಸರ್ಕಾರ ಡಿಸೈಡ್ ಮಾಡ್ತು, ನಾವು ಸೀಸ್ ಫೈರ್ಗೆ ಹೋಗ್ತಾ ಇದ್ದೀವಿ ಅಂತ, ನಾವು ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ದೀವಿ ಅಂತ. ಆದರೆ ಸೈನ್ಯ ಘೋಷಣೆ ಮಾಡ್ತಾ ಅಮೆರಿಕಾದ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿರುವಂತಹ ಅಧಿಕಾರಿಗಳು ಈ ಸೇನಾ ಮುಖ್ಯಸ್ಥನ ಜೊತೆಗೂ ಮಾತಾಡಿದ್ದಾರೆ ಅನ್ನೋ ಸುದ್ದಿ ಇತ್ತು. ಅಸೀಂ ಮುನೀರ್ ಸೇನಾ ಮುಖ್ಯಸ್ಥ, ಇವನ ಜೊತೆಗೂ ಕೂಡ ಮಾತುಕತೆ ಆಗಿದೆ ಅಂತ ಒಂದು ಸುದ್ದಿ ಇತ್ತು. ಆದರೆ ಇಲ್ವಂತೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಈ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಲ್ಲ. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಮತ್ತೊಮ್ಮೆ ಆಗಿದ್ದು. ಸರ್ಕಾರ ಒಪ್ಪಿದೆ. ಸರ್ಕಾರ ನಾವು ಕದನ ವಿರಾಮಕ್ಕೆ ಓಕೆ ಅಂತ ಹೇಳಿದೆ, ನಾವು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದೆ, ದಾಳಿ ಮಾಡೋದಿಲ್ಲ ಅಂತ ಹೇಳಿದೆ. ಆದರೆ ರಾತ್ರಿ ಮತ್ತೊಮ್ಮೆ ದಾಳಿ ಆಯ್ತಲ್ಲ, ಅದು ಶೆಲ್ ದಾಳಿಗಳು, ಜೊತೆಗೆ ಡ್ರೋನ್ ದಾಳಿ, ಮಿಸೈಲ್ಗಳ ದಾಳಿ. ಇದು ಸೈನ್ಯವೇ ಮಾಡಿಸಿತ್ತು, ಯಾರೋ ಅಲ್ಲಿರುವಂತಹ ಕಮಾಂಡರ್ ಮಾಡಿದ್ದಲ್ಲ. ಇದು ಸೇನಾ ಹೆಡ್ ಕ್ವಾರ್ಟರ್ಸ್ನಿಂದಲೇ ಮೆಸೇಜ್ ಬಂದಿತ್ತು, ಸೇನೆಯೇ ನಿಂತು ಮಾಡಿಸಿತ್ತು. ಇದರ ಅರ್ಥ ಏನು ಹಾಗಾದ್ರೆ? ಯಾರಿಗೋಸ್ಕರ ಕದನ ವಿರಾಮ? ಎಷ್ಟು ದಿನದ ಕದನ ವಿರಾಮ? ಅಲ್ಲಿನ ಸೇನಾ ಮುಖ್ಯಸ್ಥ ಒಪ್ಪೇ ಇಲ್ವಂತೆ. ಇನ್ಯಾಕೆ ಬೇಕಾಗುತ್ತೆ ನಮಗೆ ಕದನ ವಿರಾಮ? ಯಾರೋ ಅಮೆರಿಕ ಹೇಳ್ತು ಅಂತ ನಾವ್ಯಾಕೆ ಕದನ ವಿರಾಮ ಘೋಷಣೆ ಮಾಡಬೇಕು? ನೋಡಿ ಎಂಥ ಕಪಿ ಬುದ್ಧಿ, ಎಂಥ ನಾಯಿ ಬುದ್ಧಿ ಅಂತ ನೋಡಿ ಪಾಕಿಸ್ತಾನದ್ದು. ಸರ್ಕಾರ ಒಂದು ಹೇಳುತ್ತೆ, ಅಲ್ಲಿನ ಸೈನ್ಯ ಇನ್ನೊಂದು ಹೇಳುತ್ತೆ. ಈ ಹಿಂದೆನೂ ಮಾಡ್ಕೊಂಬಂದಿದ್ದು ಅದನ್ನೇ. 71ರ ಯುದ್ಧದ ಸಂದರ್ಭದಲ್ಲೂ ಕೂಡ ಸರ್ಕಾರ ಹೇಳಿದ್ದೇ ಬೇರೆ, ಅಲ್ಲಿನ ಸೇನೆ ಮಾಡಿದ್ದೇ ಬೇರೆ. 99ರಲ್ಲೂ ಕೂಡ ಮಾಡಿದ್ದು ಅದನ್ನೇ, ಈಗಲೂ ಮಾಡ್ತಾ ಇರೋದು ಅದನ್ನೇ, ಮುಂದೇನೂ ಮಾಡೋದು ಅದನ್ನೇ. ಇದೇ ಕಪಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.